ಭೂಷಣ ಶಿವಯೋಗಿಗಳಿಂದ ರಚಿತವಾದ ಜ್ಞಾನ ಶತಕ ಎನ್ನುವ ಗ್ರಂಥದ 51ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಶ್ಲೋಕದಲ್ಲಿ ಎಲ್ಲಾ ಕಡೆ ಸರ್ವಾಂತರ್ಯಾಮಿಯಾಗಿ ಎಲ್ಲವೂ ಈಶ ವ್ಯಾಸ ಅನ್ನುವಂತ ಭಾವನೆಯಿಂದ ಪರಬ್ರಹ್ಮ ಎಲ್ಲಾ ಕಡೆ ಇದ್ದಾನಂದಾಗ ಆ ರೀತಿ ನಾವು ತಿಳಿದುಕೊಂಡಿದ್ದೇವೆ ವಿನಃ ದ್ವೈತವಾದಿಗಳು ತಿಳಿದುಕೊಂಡಂತೆ ಆ ಪರಮಾತ್ಮ ಮೂರ್ತಿಗಳಲ್ಲಿ, ಶಿಲೆಗಳಲ್ಲಿ, ಲೋಹಾದಿಗಳಲ್ಲಿ ಮತ್ತು ಬ್ರಹ್ಮರಂಧ್ರದಲ್ಲಿ ಅಂತ ನಾವು ತಿಳಿದುಕೊಂಡಿಲ್ಲ ಅನ್ನುವ ಅಭಿಪ್ರಾಯವನ್ನು ಹೇಳಿದರು. ಆದರೂ ಕೂಡ ಕೆಲವು ವ್ಯಕ್ತಿಗಳಿಗೆ ವಿಗ್ರಹಗಳ ಆರಾಧನೆಯನ್ನು ಮಾಡುವುದರಿಂದ ಅದಕ್ಕೆ ತಕ್ಕ ಫಲಗಳನ್ನ ಪಡೆಯುವಂತದ್ದು ಉಂಟು. ಹಾಗಾದರೆ ಅವರಿಗೆ ಫಲಗಳನ್ನ ಕೊಡುವಂತ ಪರಮಾತ್ಮ ಯಾರು? ನೀವು ತಿಳಿದುಕೊಂಡ ಪರಮಾತ್ಮ ಯಾರು ಅಂತ ವಿಚಾರ ಮಾಡಿದ್ದಾದರೆ ಸಿದ್ಧಾಂತಿಗಳ ವಿಚಾರವನ್ನ ವೇದಾಂತಿಗಳು ಆಯಾ ಉಪಾಸಕರ ಅವಿಷ್ಟದಂತೆ ಪ್ರತ್ಯಕ್ಷವಾಗಿ ಫಲಗಳನ್ನು ಕೊಡುತ್ತಾನೆ. ಆದರೆ ನಾವು ತಿಳಿದಂತ ಪರಮಾತ್ಮನೇ ಫಲಗಳನ್ನು ಕೊಡುವಂತವನು. ಅವನು ಬೇರೆಯಲ್ಲ, ಆದರೆ ಸಗುಣದಿಂದ ಫಲವನ್ನು ಕೊಡುವನು. ಸುಗುಣದಿಂದ. ಅದಕ್ಕಾಗಿ ಈ ಒಂದು ಭಾವಕರ ಭಾವನೆಗೆ ಅನುಸಾರವಾಗಿ ತೋರುವುದು ಸಹಜ. ಅದು ಹೇಗೆ ಅಂದ್ರೆ ಅದು ಯಥಾರ್ಥ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲಿ ಅಂದ್ರೆ ಈ ಒಂದು ಶ್ಲೋಕದಲ್ಲಿ ಸುಸ್ತ ಅವಯವೈ ರಂಧ್ರೈತಿ ತತ್ ತತ್ ರೂಪಂ ಗತಃ ಯಥಾ ಆತ್ಮ ಅಯಂ ಶಾಕ್ತೆಯ ಶೈವ ವೈಷ್ಣವ ಮುಖ್ಯೇ ಸ್ವಸಂ ಪ್ರತೀಯತೆ ದೈವಂ ಅಂತ ಇಲ್ಲಿ ಹೇಳಿದ್ರು. ಸುಸ್ತ ಅಂದ್ರೆ ಜಗತ್ತಿನ ಉತ್ಪತ್ತಿ ಮಾಡುವುದು. ಯಥಾ ಅನ್ನುವ ಸಂಸ್ಕೃತ ಶಬ್ದಕ್ಕೆ ಕನ್ನಡದಲ್ಲಿ ಯಾವ ರೀತಿ, ಅವಯವೈ ಅಂದ್ರೆ ಶ್ರೋತ್ರವೇ ಮುಂತಾದ ಇಂದ್ರಿಯಾದಿಗಳು, ರಂಧ್ರೈ ಅಂತ ರಂಧ್ರ ಅಂತ ಸಂಸ್ಕೃತದಲ್ಲಿ, ಕಿಂಡಿಗಳು ಅಂತ ಕನ್ನಡದಲ್ಲಿ. ಒಟ್ಟಿನಲ್ಲಿ ಈ ಜಗತ್ತಿಗೆ ಶರೀರವು ಉಂಟಾಗುವ ಸಮಯದಲ್ಲಿ, ತಾಯಿಯ ಗರ್ಭದಲ್ಲಿ ಶರೀರವು ಉತ್ಪತ್ತಿಯಾಗುವ ಸಮಯದಲ್ಲಿ ಪ್ರತ್ಯೇಗಾತ್ಮನು ಇಂದ್ರಿಯಗಳ ಛಿದ್ರಗಳಂತುಂಟು ಅಂತೂ ಆಕಾರವನ್ನು ಹೊಂದುವಂತೆ ಆಯಾ ಉಪಾಸಕರ ಭಾವನೆಗೆ ಅನುಸಾರವಾಗಿ ಪರಮಾತ್ಮನೇ ಹರಿ, ಹರ, ಶಕ್ತಿ ಮುಂತಾದ ದೇವತೆಯ ರೂಪವನ್ನು ತಾಳುತ್ತಾನೆ. ಹೇಗೆ ಅನ್ನುವ ರೀತಿಯಲ್ಲಿ ದೇಹವು ಉತ್ಪತ್ತಿಯಾಗುವ ಸಮಯದಲ್ಲಿ ಶ್ರೋತ್ರ ಅಂದ್ರೆ ಕಿವಿ, ನಾಸಿಕ ಅಂದ್ರೆ ಮೂಗು, ಜಿಹ್ವೆ ಅಂದ್ರೆ ನಾಲಿಗೆ, ಗುದ ಗುಹ್ಯಾದಿ ಇಂದ್ರಿಯಗಳು ಅಂದ್ರೆ
ಮಲ ಮೂತ್ರವನ್ನ ಬಿಡುವಂತ ಇಂದ್ರಿಯಾದಿಗಳು. ಇವುಗಳು ಎಲ್ಲಕ್ಕೂ ಕೂಡ ಕಂಡಿಗಳು ಅಂದ್ರೆ ರಂಧ್ರಗಳು ಉಂಟು. ಕಿವಿಗೆ ರಂಧ್ರಗಳಾವ, ಮೂಗಿಗೆ ರಂಧ್ರಗಳಾವ, ನಾಲಿಗೆ ಮತ್ತು ಗುದ ಗುಹ್ಯಾದಿ ಎಲ್ಲಕ್ಕೂ ಕೂಡ ರಂಧ್ರಗಳು ಉಂಟು ಅಂತ. ಅವು ಯಾವ ರೀತಿ ಆಗಿರುವವು ಆ ರೀತಿಯಾಗಿ ಪ್ರತ್ಯಗಾತ್ಮನು ಆಗುವಂತೆ. ಪ್ರತ್ಯಗಾತ್ಮ ಅಂತ ಮೊದಲು ಕೇಳಿವಿ. ಆ ಇಂದ್ರಿಯಗಳ ಆಕಾರವೇ ಪ್ರತ್ಯಗಾತ್ಮ. ನಾಸಿಕ ಅಂದ್ರೆ ಮೂಗಿನ ಅಲ್ಲಿ ಬಂದು ಆ ವಾಸನೆಗಳನ್ನ ತಾನು ಸ್ವೀಕಾರ ಮಾಡ್ತಾನೆ. ಅದೇ ಶಬ್ದಗಳನ್ನ ಕೇಳುವಾಗ ಶ್ರೋತ್ರೇಂದ್ರಿಯ ಆಕಾರವನ್ನು ತಾಳ್ತಾನೆ. ಶ್ರೋತ್ರ ಅಂದ್ರೆ ಕಿವಿ, ಶ್ರೋತ್ರೇಂದ್ರಿಯ ಅಂದ್ರೆ ದೇವತೆ ಅಂತ. ಆ ದೇವತೆ ಆಕಾರವನ್ನು ತಾಳಿ ಕಿವಿಯಲ್ಲಿರ್ತಕ್ಕಂತ ಶಬ್ದಗಳನ್ನ ಗ್ರಹಣ ಮಾಡ್ತಾನೆ. ನೇತ್ರದಲ್ಲಿ ಬಂದು ನೇತ್ರೇಂದ್ರಿಯವಾಗಿ ಹೊರಗಿನ ರೂಪವನ್ನ ತಿಳಿಯುತ್ತಾನೆ. ಈ ರೀತಿಯಾಗಿ ಪ್ರತ್ಯಗಾತ್ಮನು ಆಗುವಂತೆ ಅಂದ್ರೆ ಅವನು ಕಿವಿಯ ಆಕಾರ ಆದಾಗ ಕಿವಿಯಲ್ಲಿ ಬರಕ್ ಸಾಧ್ಯ ಅಲ್ಲ. ನೇತ್ರದಲ್ಲಿ ಬಂದಾಗ ರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಅದ. ಜಿಹ್ವೆ ಅಂದ್ರೆ ನಾಲಿಗೆ ಆಕಾರ ಆದಾಗ ಮಾತ್ರ ನಾಲಿಗೆಯ ರುಚಿಯನ್ನ ತಿಳಿಯಲಿಕ್ಕೆ ಸಾಧ್ಯ ಅದ. ಈ ರೀತಿ ಶ್ರೋತ್ರಾತ್ಮ, ನೇತ್ರಾತ್ಮ, ನಾಸಿಕಾತ್ಮ, ಜಿಹ್ವಾತ್ಮ ಇತ್ಯಾದಿ ನಾಮಗಳನ್ನು ಪಡೆಯುವಂತೆ. ಶ್ರೋತ್ರೇಂದ್ರಿಯ, ನೇತ್ರೇಂದ್ರಿಯ, ನಾಸಿಕೇಂದ್ರಿಯ, ಜಿಹ್ವೇಂದ್ರಿಯ, ಈ ರೀತಿ ಇತ್ಯಾದಿ ಅಂದ್ರೆ ಅನೇಕ ಹೆಸರುಗಳನ್ನು ಪಡೆಯುವಂತೆ ಪರಮಾತ್ಮನು ಶಕ್ತಿ ಉಪಾಸಕನ ಇಚ್ಛೆಯಂತೆ ಸ್ತ್ರೀಯ ಆಕಾರವನ್ನು ತಾಳಿಕೊಂಡು ಆ ಉಪಾಸಕನ ಭಾವ ಹೆಂಗಿದೆ ಅದೇ ಪ್ರಕಾರ ಶಕ್ತಿ ದೇವತೆಯನ್ನ ಉಪಾಸನೆ ಅಂದ್ರೆ ಆರಾಧಿಸುವಂತ ಭಕ್ತನಿಗೆ ಸ್ತ್ರೀಯ ರೂಪವನ್ನ ತಾಳಿಕೊಂಡು ದೇವಿ ಎಂಬ ಹೆಸರನ್ನು ಪಡೆಯುತ್ತಾನೆ. ಯಾರವ ಪಡೆದದ್ದು? ಆ ಪರಮಾತ್ಮನೇ. ಯಾಕಂದ್ರೆ ಪ್ರತ್ಯಗಾತ್ಮನೇ ನೇತ್ರಾತ್ಮ ಅಂದ್ರೆ ಶ್ರೋತ್ರಾತ್ಮ ಆದವನು ಪ್ರತ್ಯಗಾತ್ಮನೇ, ನೇತ್ರಾತ್ಮ ಆದವನು ಪ್ರತ್ಯಗಾತ್ಮನೇ. ಅದರಂತೆ ಉಪಾಸಕರ ರೀತಿಯಿಂದ ದೇವಿ ಅಂತ ಹೆಸರನ್ನು ಪಡೆದವನು ಅವನೇ. ಇನ್ನು ಕೆಲವು ಜನ ವಿಷ್ಣು ಉಪಾಸಕರ ಬಯಕೆಯಂತೆ ಆ ಪರಮಾತ್ಮನೇ ಚತುರ್ಭುಜ, 4 ಕೈಗಳಿಂದ, ಒಂದು ಕೈಯಲ್ಲಿ ಶಂಖ, ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಗದ, ಒಂದು ಕೈಯಲ್ಲಿ ಪದ್ಮಧಾರಿಯ ಆಕಾರವನ್ನು ತಿಳಿದು ವಿಷ್ಣು ಎಂಬ ನಾಮವನ್ನು ಪಡೆಯುತ್ತಾನೆ. ಯಾರು ಅಂದ್ರೆ ಆ ಪರಮಾತ್ಮನೇ. ಇನ್ನು ಕೆಲವರು ಶಿವ ಉಪಾಸಕನ ಅಭಿಷ್ಟದಂತೆ ಆ ಪರಮಾತ್ಮನೇ ಪಂಚಮುಖ, ದಶಮುಖ, ಮತ್ತೆ ಭಸ್ಮ, ಧೂಳಿತ, ವ್ಯಾಘ್ರ, ಚರ್ಮ, ಅಂಬರ, ತ್ರಿಶೂಲ, ಡಮರುಗ, ಸರ್ವ ಆಭರಣಾದಿ ಆಕಾರವನ್ನು ತಾಳಿಕೊಂಡು ಶಿವನೆಂಬ ಹೆಸರನ್ನು ಪಡೆಯುತ್ತಾನೆ.
ಈತ ಯಾರು ಅಂದ್ರೆ ಪರಮಾತ್ಮ. ಇವನಿಗೆ 5 ಮುಖ. 5 ಮುಖ ಅಂದ್ರೆ 10 ತೋಳುಗಳು, 10 ಭುಜ ಇದ್ದಾಗ ಒಂದಲ್ಲಿ ಭಸ್ಮ, ವ್ಯಾಘ್ರ, ಚರ್ಮಾಂಬರ, ತ್ರಿಶೂಲ, ಡಮರುಗ ಅಂತ ಅನಂತ ಆಯುಧಗಳನ್ನ ಆತ ಧರಿಸಿಕೊಂಡು ಆ ಆಕಾರವನ್ನು ತಾಳಿಕೊಂಡು ಶಿವನೆಂಬ ಹೆಸರನ್ನು ಪಡೆಯುತ್ತಾನೆ. ಯಾರು ಅಂದ್ರೆ ಪರಮಾತ್ಮನು. ಇದರಂತೆಯೇ ಆಯಾ ಉಪಾಸಕರ ಇಚ್ಛೆಯಂತೆ ಆ ಪರಮಾತ್ಮನು ಆಕಾರವನ್ನು ಧರಿಸಿ ಆಯಾ ನಾಮಗಳಿಂದಂತೂ ಆಯಾ ಉಪಾಸಕರಿಗೆ ಫಲಗಳನ್ನು ಕೊಡುತ್ತಾನೆ. ದೇವಿ ಉಪಾಸಕರಿಗೆ ದೇವಿಯಾಗಿ ಫಲವನ್ನು ಕೊಡುವಳು. ವಿಷ್ಣು ಉಪಾಸಕರಿಗೆ ವಿಷ್ಣು ನಾಮದಿಂದ ಫಲವನ್ನು ಕೊಡುವನು. ಮತ್ತ ಪರಮಾತ್ಮನ ಉಪಾಸಕರಿಗೆ ಪರಮಾತ್ಮನ ನಾಮದಿಂದ ಫಲವನ್ನು ಕೊಟ್ಟು, ಆದರೆ ಆ ಸಾಕಾರ ರೂಪವಾಗಿ ತೋರದ ಪರಮಾತ್ಮನು, ಸಾಕಾರ ಅಂದ್ರೆ ಸಗುಣ, ಸಗುಣದಿಂದ ತೋರಿ ಕೊಡುವ ಪರಮಾತ್ಮನು ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಆ ಪರಮಾತ್ಮನಿಗೆ ಕಲ್ಪಿತನೆ ಅಂತಲು. ಇವ್ರು ಏನ್ ಬೇಕಂದ್ರೆ ವೇದಾಂತದಲ್ಲಿ ಆ ಪರಮಾತ್ಮ ಕಲ್ಪಿತ ಅಂತ. ಅಂದ್ರೆ ಕಲ್ಪಿತ ಅಂದ್ರೆ ಮಿಥ್ಯಾ ಸ್ವರೂಪವೆಂತಲು ಅದನ್ನ ನಿರ್ಣಯಿಸಲಾಗಿದೆ. ಆ ಉಪಾಸಕರಿಗೆ ಕಾಣಿಸಿಕೊಂಡಿದ್ದು ನಾವು ತಿಳಿದುಕೊಂಡ ಪರಮಾತ್ಮನೇ ಆಗಲಿ, ಬೇರೆ ದೇವತೆಗಳಲ್ಲ. ಅವರು ಬೇರೆ ದೇವತೆಗಳು ಅಂತ ಅವ್ರು ತಕೊಂಡ್ರು. ನನಗೆ ದೇವಿ ದರ್ಶನ ಆಯ್ತು, ಪರಮಾತ್ಮನ ದರ್ಶನ ಆಯ್ತು, ವಿಷ್ಣುವಿನ ದರ್ಶನ ಆಯ್ತು, ಈ ರೀತಿ ಹೇಳುವಂತದ್ದು ಅವರು ದೇವಿನೂ ಅಲ್ಲ, ವಿಷ್ಣು ಅಲ್ಲ, ಪರಮಾತ್ಮನೂ ಅಲ್ಲ. ಯಾಕೆಂದ್ರೆ ಬೇರೆ ದೇವತೆಗಳೆಲ್ಲ ಕಾರಣ ದೇವರು ಒಬ್ಬನೇ ಅಂತ. ದೇವನೊಬ್ಬ, ನಾಮ ಹಲವು ಅಂತ. ಒಬ್ಬ ದೇವನೇ ಆಯಾ ಉಪಾಸಕರ ಉಪಾಸನೆಯಿಂದ ಅವರಿಗೆ ಅವರಂತೆ ಫಲಗಳನ್ನ ಕೊಡುವಂಥದ್ದು ಉಂಟು. ಆದರೆ ಅವೆಲ್ಲವೂ ಮಿಥ್ಯಾರೂಪವಾಗಿ. ಆದರೂ ಆ ಸಗುಣ ಸಾಕಾರವಾಗಿ ತೋರುವ ದೇವರು ಕಲ್ಪಿತನು. ಆ ದೇವರು ಕಲ್ಪಿತವಾಗಿರ್ತಕ್ಕಂತ ದೇವರೇ ವಿನಃ ಸತ್ಯವಾದ ದೇವರು ಅಲ್ಲ. ಕಲ್ಪಿತನಾದುದರಿಂದ ಮಿಥ್ಯಾ ಸ್ವರೂಪನೆಂಬುದು ನಮ್ಮ ಸಿದ್ಧಾಂತ. ವೇದಾಂತ ಸಿದ್ಧಾಂತ ಏನಂದ್ರೆ ಕಲ್ಪಿತವಾದದ್ದು ಅಂದ್ರೆ ಸತ್ಯವಾದದ್ದಲ್ಲ. ಅವರವರ ಉಪಾಸನೆಯ ಭ್ರಮೆಗಳೇ ಅವರವರಿಗೆ ಫಲವನ್ನು ಕೊಟ್ಟಂತೆ ವಿನಃ, ಆದರೆ ಆ ಫಲಗಳು ನಿತ್ಯವಾದುವಲ್ಲ. ಕೊಡುವ ದೇವತೆಗಳೇ ನಿತ್ಯ ಅಲ್ಲಂದಾಗ ತೆಗೆದುಕೊಳ್ಳುವ ಫಲಗಳು ಕೂಡ ನಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ.
ಈ ರೀತಿ ವೇದಾಂತದ ಸಿದ್ಧಾಂತ ಇದ್ದರೂ ಕೂಡ ಆ ದೇವತಾಕಾರದೇ ನಾಮಗಳಿಂದ ಕೂಡಿದ ಉಪಾಧಿಗಳೆಲ್ಲವೂ ಮಿಥ್ಯೆ ಅಂದ್ರು. ಏನು ಮಿಥ್ಯೆ ಅಂದ್ರಮ್ಮ? ಆಯಾ ದೇವತೆಗಳ ಆಕಾರಗಳೇನವ ಅವೆಲ್ಲವೂ ಕೂಡ ಮಿಥ್ಯ. ಯಾಕಂದ್ರೆ ಮನುಷ್ಯನ ದೇಹನೇ ಪ್ರಾಣಿ ಪಕ್ಷಿಗಳ ದೇಹಗಳೇ ತಗೊಳ್ರಿ, ಮನುಷ್ಯನ ದೇಹವನ್ನೇ ತೆಗೆದುಕೊಂಡರು ಯಾವಾಗ ಸಗುಣದಿಂದ ತೋರುವಂತ ನಾಮ ರೂಪಾತ್ಮಕವಾದ ದೇಹ ಇದು ಮಿಥ್ಯ, ಸುಳ್ಳಲ್ಲ ಮಿದು. ಪಕ್ಷಿಗಳ ಪ್ರಾಣಿಗಳ ದೇಹ ಕೂಡ ಸುಳ್ಳೆ, ಯಾಕಂದ್ರೆ ಶಾಶ್ವತವಾಗಿ ಇರೋವಲ್ಲವು. ಅದರಂತೆ ಮನುಷ್ಯನ ದೇಹವಾದರೂ ಕೂಡ ಮಿಥ್ಯನೇ, ಕಾರಣ ಯಾವಾಗಲೂ ಇರೋದಲ್ಲ. ಅದರಂತೆ ನಮ್ಮ ಭಾವದಿಂದ ತೋರುವಂತ ದೇವತೆಗಳು ಕೂಡ ಅವರು ಕೂಡ ಶಾಶ್ವತವಲ್ಲ. ಅವರಿಗೂ ಒಂದು ಸಗುಣದಿಂದ ತೋರ್ತದಂದ್ರೆ ಅದೃಶ್ಯಂ ತನ್ನಸ್ಥಂ. ಜಗತ್ತಿನಲ್ಲಿ ಏನು ತೋರ್ತದಂದ್ರೆ ಅದು ನಷ್ಟ ಅಂದ್ರೆ ನಾಶ ಆಗ್ಲೇಬೇಕು. ದೇವತೆಗಳು ಉಪಾಸಕರಿಗೆ ತೋರ್ಯಾರಂದ್ಮೇಲೆ ಅವರು ನಾಶ ಆಗ್ಲೇಬೇಕಂತ. ಈಗ ನಿರಾಕಾರವಾಗಿದ್ದು ತೋರ್ಲಿಕ್ ಬರಂಗಿಲ್ಲಮ್ಮ. ನಿರಾಕಾರವಾದದ್ದು ಯಾವತ್ತೂ ತೋರುವುದಿಲ್ಲ. ತೋರ್ಬೇಕಾಗಿದ್ರೆ ಆಕಾರವನ್ನ ತಾಳಿಯೇ ತೋರಬೇಕು ವಿನಃ ನಿರಾಕಾರದಿಂದ ಕಾಣಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ. ಅಂದಾಗ ಆಕಾರವನ್ನ ತಾಳಿದೆ ಅಂದ ಮೇಲೆ ಆ ಆಕಾರಕ್ಕೆ ನಷ್ಟ ಇರ್ಲೇಬೇಕಲ್ಲ. ಮತ್ತೆ ಅದೇ ನಷ್ಟ ಆದ್ಮೇಲೆ ಅದರ ಫಲಗಳು ಕೂಡ ನಷ್ಟ ಆಗ್ತವೆ ವಿನಃ ಶಾಶ್ವತವಾದ ಫಲಗಳು ಅವಲ್ಲ. ಕಾರಣ ದೇವತಾಕಾರದಿ ನಾಮಗಳಿಂದ ಕೂಡಿದ ಉಪಾಧಿಗಳೆಲ್ಲವೂ ಮಿಥ್ಯೆ ಅಂದ್ರು. ಅವು ಸುಳ್ಳೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹಿಂದೆ ಮುಕುಂಡ ಮುರುದ್ವತಿ ಎನ್ನುವಂತ ದೈವ ಸಂಪನ್ನರಾದ ಶಿವಭಕ್ತರಿದ್ರು. ಆ ಶಿವಭಕ್ತರಿಗೆ ಎಲ್ಲವೂ ಇತ್ತು, ಆನಂದವಾಗಿ ಇದ್ರು. ಸುಖವಾಗಿರುವಂತ ಸಂದರ್ಭದಲ್ಲಿ ಅವರ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಅಲ್ಲಿ ಭೇಟಿ ಕೊಟ್ರು ಅಂತ ಪುರಾಣದಲ್ಲಿ ಬರೀತಾರೆ. ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಋಷಿಗಳ ಆಗಮನವನ್ನ ಕಂಡು ಮನಸ್ಸು ಬಹಳ ಆನಂದ ಆಯ್ತು. ನಂತರ ಆ ಮುಕುಂಡ ಮುರುದ್ವತಿ ಎನ್ನುವಂತ ದಂಪತಿಗಳು ಆ ನಾರದರ ಸೇವೆಯನ್ನ ಮಾಡ್ತಾ ಮಾಡ್ತಾ ಉಪಹಾರವನ್ನ ತಯಾರಿಸಿ ಅವರಿಗೆ ಬಡಿಸಲಿಕ್ಕೆ ಅಥವಾ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಆ ಋಷಿಗೆ ಹೇಳಿದಾಗ ಆ ಋಷಿಗಳು ಕೇಳಿದ್ರು, ಅಲ್ಲ ನಿಮ್ಮ ಮನೆಯಲ್ಲಿ ನೀವಿಬ್ಬರೇ ಇದ್ರು ಅಥವಾ ನಿಮ್ಗ ಬೇರೆ ಯಾರಾದ್ರೂ ಮಕ್ಕಳಿದ್ದಾರೋ ಅಂತ ಕೇಳಿದ್ರು. ಆದ್ರೆ ಅವರಿಗೆ ಎಲ್ಲವೂ ಇತ್ತು, ನೆಮ್ಮದಿಯಾಗಿದ್ರು, ಆದ್ರೆ ಪುತ್ರ ಸಂತಾನ ಇದ್ದಿಲ್ಲ. ಆವಾಗ ಅವರು ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಮನೆಯಲ್ಲಿ ಊಟವನ್ನ ಮಾಡಬೇಕು ಅಂದ್ರೆ ಪುತ್ರ ಸಂತಾನ ಯಾವ ಮನೆಯಲ್ಲಿ ಇಲ್ಲೋ ಅಲ್ಲಿ ನಾವು ಊಟ ಮಾಡೋದಿಲ್ಲ ಅಂತ ಅವರು. ಅಪ್ಪ, ಪುತ್ರ ಸಂತಾನ ಇಲ್ಲದಿದ್ದರೂ ಪರವಿಲ್ಲ,
ಮಹಾತ್ಮರಾದ ನೀವು ಋಷಿಗಳು ನಮ್ಮ ಮನೆಯಲ್ಲಿ ಹ್ಮ್ ಸಂತೋಷದಿಂದ ನೀವು ಪ್ರಸಾದವನ್ನ ಮಾಡಿದ್ರೆ ಸಾಕು, ಹ್ಮ್ ಮಕ್ಕಳು ಇಲ್ಲದೇ ಇದ್ರಿಲ್ಲ ಅಂತ ಅವರು. ಹ್ಮ್ ಆವಾಗ ಬೇರೆ ಬೇರೆ ವಿಚಾರಗಳನ್ನ ಮಾಡಿದಾಗ ಹ್ಮ್ ನಾರದ ಮಹರ್ಷಿಗಳು, ನಿಮ್ಮ ಭಕ್ತಿಗೆ ನಾನು ಸಂತೃಪ್ತನಾಗಿದ್ದೇನೆ, ಹ್ಮ್ ನಿಮ್ಮ ಉಪಾಸನೆಗೆ ನಾನು ಮೆಚ್ಚಿದ್ದೇನೆ. ಹ್ಮ್ ಕಾರಣ ನೀವು ಮಕ್ಕಳಿಲ್ಲದ ಸಂದರ್ಭದಲ್ಲಿ ಮುಕ್ತಾವಸ್ಥೆಯಲ್ಲಿ ಹ್ಮ್ ನಿಮ್ಮ ಆರೈಕೆಯನ್ನು ಮಾಡಲಿಕ್ಕೆ ಯಾರು ಇರಲಾರದಂತೆ ಆದಾಗ ಕಷ್ಟ ಆಗ್ತದ. ಹ್ಮ್ ಅದಕ್ಕೆ ನೀವು ಪುತ್ರ ಸಂತಾನವನ್ನ ಹ್ಮ್ ನಾನು ಕೊಡ್ತೀನಿ, ಹ್ಮ್ ನೀವು ಒಪ್ಪಿಗೆ ಇದ್ರೆ ಅಂದ್ರು. ಹ್ಮ್ ಅವಾಗ ಅವ್ರು ಹೇಳಿದ್ರು, ಆಗ್ಲಿ, ಬಹಳ ಸಂತೋಷ ಋಷಿಗಳೇ ಹ್ಮ್ ಅಂತ ಹೇಳಿದಾಗ ಮತ್ತೆ ಒಂದು ಕರಾರು ಮಾಡದ ಆ ಋಷಿ. ಹ್ಮ್ ನೋಡು, ನಿಮಗೆ ದುಷ್ಟ ಗುಣಗಳಿಂದ ಕೂಡಿದ 100 ವರ್ಷದ ಆಯುಷ್ಯವುಳ್ಳ ಮಗ ಬೇಕು, ಹ್ಮ್ ಅಥವಾ ಒಳ್ಳೆಯ ವಿಚಾರ ಉಳ್ಳಂತ ಶಿಷ್ಟಾಚಾರನಾದ 16 ವರ್ಷದ ಮಗ ಬೇಕು, ಹ್ಮ್ ಎಷ್ಟು ಆಯುಷ್ಯದ ಮಗ ಬೇಕು ಅನ್ನುವಂಥದ್ದನ್ನ ನೀವು ತೀರ್ಮಾನ ಮಾಡ್ರಿ ಅಂತ ಒಂದು ಪ್ರಶ್ನೆಯನ್ನಿಟ್ಟ. ಹ್ಮ್ ಅವಾಗ ಮುರ್ಕುಂಡ ಮುರುದ್ವತಿ ವಿಚಾರ ಮಾಡಿದ್ರು, ಹ್ಮ್ ಎಷ್ಟು ವರ್ಷ ಬಾಳಿ ಬದುಕಿದರೇನು, ಹ್ಮ್ ಕೆಟ್ಟ ಮಗನನ್ನ ಪಡೆದು ಹ್ಮ್ ಅಪವಾದವನ್ನ ಪಡೆಯೋದಕ್ಕಿಂತ ಹ್ಮ್ ಆ 16 ವರ್ಷ ಆಯುಷ್ಯದ್ರಲ್ಲಿ ಹ್ಮ್ ಲೋಕದಲ್ಲಿ ಕೀರ್ತಿವಂತನಾದ ಮಗನನ್ನೇ ಬೇಡೋಣಂತ ವಿಚಾರ ಮಾಡಿ ಹ್ಮ್ ಅವ್ರು ಕೇಳಿದ್ರು, ಋಷಿಗಳೇ, ನಮಗೆ 16 ವರ್ಷದ ಮಗನೇ ಬೇಕು ಅಂತ. ಹ್ಮ್ ಲೋಕಕಂಟಕನಾಗಿ 100 ವರ್ಷ ಬದುಕೋದಕ್ಕಿಂತ ಹ್ಮ್ ಲೋಕದಲ್ಲಿ ಕೀರ್ತಿವಂತನಾಗಿ ಬದುಕುವಂತ ಮಗನೇ ಸಾಕು, ಹ್ಮ್ ಆಯುಷ್ಯ 16 ವರ್ಷ ಇದ್ರ ಪರವಾಗಿಲ್ಲ, ಇವನೇ ಬೇಕಂತ. ಹ್ಮ್ ಅವಾಗ ಮಹಾತ್ಮ ತಥಾಸ್ತಂದ್ರು. ಮುಂದೆ ಕೆಲವು ದಿನದಲ್ಲಿ ಹ್ಮ್ ಆ ಮುರುದ್ವತಿ ಗರ್ಭದಲ್ಲಿ ಒಬ್ಬ ಮಗ ಹುಟ್ಟಿದ. ಹ್ಮ್ ಆ ಮಗನ ಹೆಸರೇ ಭಕ್ತ ಮಾರ್ಕಂಡೇಯ. ಹ್ಮ್ ಭಕ್ತ ಮಾರ್ಕಂಡೇಯ ಅಂತ ನಾಮಾಂಕಿತದಿಂದ ಹ್ಮ್ ಶೋಭಾಯಮಾನವಾಗಿ ಮಗು ಬೆಳಿತಾ ಇತ್ತು. ಯಾಕಂದ್ರೆ ವರಪುತ್ರ ಅಂತ. ಹ್ಮ್ ಋಷಿಗಳ ವರದಿಂದ ಪ್ರಸಾದದಿಂದ ಹುಟ್ಟಿದಂತ ಮಗು ಹ್ಮ್ ಹುಣ್ಣಿಮೆ ಚಂದ್ರನಂತೆ ತೇಜಸ್ಸಿನಿಂದ ಬೆಳಿತಾ ಇತ್ತು. ಹ್ಮ್ ಆ ಋಷಿ ದಂಪತಿಗಳೇ ಮಗುವಿನ ಬೆಳವಣಿಗೆ ನೋಡಿ ಖುಷಿ ಆನಂದ ಆಗ್ತಿತ್ತು. ಹ್ಮ್ ಅದು ಎಲ್ಲಿಯವರೆಗೆ ಅಂದ್ರೆ ಹ್ಮ್ ಆ ಮಗುವಿನ ಭಾವ ಭಕ್ತಿಯನ್ನ ನೋಡಿ ಹ್ಮ್ ಅವ್ರಿಗೆ ಅಷ್ಟು ಆನಂದ ಆಗ್ತಿತ್ತು. ಹ್ಮ್ ಯಾವ ಆನಂದದ ಕಡಲಲ್ಲಿ ತೇಲಿದಂತ ಋಷಿ ದಂಪತಿಗಳಿಗೆ ಹ್ಮ್ 10, 11, 12 ವರ್ಷದ ಪರ್ಯಂತರ, ಹ್ಮ್ 13, 14, 15 ವರ್ಷದ ಪರ್ಯಂತರ ಆನಂದವಾಗಿದ್ರು. ಹ್ಮ್ ಆ ಮಾರ್ಕಂಡೇಯನ ಭಕ್ತಿಯನ್ನು ನೋಡಿ ಹ್ಮ್ ಇರುವಂತ ಸಂದರ್ಭದಲ್ಲಿ ಹ್ಮ್ ಒಂದು ದಿನ ವಿಚಾರ ಮಾಡಿದ್ರು ದಂಪತಿಗಳು, ನಮ್ಮ ಮಗನಿಗೆ ಎಷ್ಟು ವರ್ಷ ಆಯ್ತು ಈಗ ಅಂತ. ಹ್ಮ್ ಆವಾಗ 15 ವರ್ಷ ದಾಟಿದೆ. ಹ್ಮ್ ಯಾವ ಆನಂದದಿಂದ ಸಂತೋಷವಾಗಿರ್ತಕ್ಕಂತ ಹ್ಮ್ ಋಷಿಗಳ ಕುಟುಂಬದಲ್ಲಿ ಅಸಂತೋಷ ಪ್ರಾರಂಭ ಆಗಲಿಕ್ಕೆ ಶುರುವಾಯ್ತು. ಹ್ಮ್ ಯಾಕೆ ಅಂದ್ರೆ ಇನ್ನು 1 ವರ್ಷದ ಒಳಗಡೆ ಹ್ಮ್ ನಮ್ಮ ಮಗನ ಆಯುಷ್ಯ ಮುಗಿತದ. ಹ್ಮ್ ಆಯುಷ್ಯ ಮುಗಿತದ, ಮಗ ಸತ್ ಹೋಗ್ತಾನ. ಆವಾಗ ಪ್ರಾರಂಭದ 1 ವರ್ಷದಲ್ಲಿ ಇದ್ದಂತ ಸಂತೋಷ ಇವತ್ತು 15 ವರ್ಷ ಆದ್ಮೇಲೆ ಹಾಳಾಯ್ತು. ಹ್ಮ್ ಅವರ ಮನದಲ್ಲಿ ದುಃಖ ಒಯ್ದಾಡ್ಲಿಕ್ಕೆ ಶುರುವಾಯ್ತು. ಹ್ಮ್ ಅವರ ಭಾವನೆಗಳೆಲ್ಲ ಬತ್ತಿ ಹೋಗ್ಲಿಕ್ಕತ್ತಿದವು. ಹ್ಮ್
ಇಂಥ ಒಂದು ಲಕ್ಷಣವನ್ನ ನೋಡುವಂತ ಮಗನಾದ ಭಕ್ತ ಮಾರ್ಕಂಡೇಯನಿಗೆ ಹ್ಮ್ ಸಂಶಯ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹ್ಮ್ ಏನ್ ಸಂಶಯ? ಹ್ಮ್ ಇಷ್ಟು ದಿನ ಆನಂದವಾಗಿ ಲಾಲನೆ ಪಾಲನೆ ಅಭ್ಯಾಸ ಹ್ಮ್ ಎಲ್ಲದರ ಜೊತೆಯಲ್ಲಿ ಅತ್ಯಂತ ಸಂತೋಷದಿಂದ ಇರ್ತಕ್ಕಂತ ನಮ್ಮ ತಂದೆ ತಾಯಿಗಳು ಹ್ಮ್ ಇತ್ತೀಚೆಗೆ ಯಾಕೋ ಅವರ ಭಾವಗಳು ಬದಲಾವಣೆ ಆಗ್ಯಾವ. ಹ್ಮ್ ಅವರ ಆನಂದದಲ್ಲಿ ದುಃಖ ಪ್ರವೇಶ ಆಗಕತ್ತದ. ಹ್ಮ್ ಇದಕ್ಕೆಲ್ಲ ಕಾರಣ ಏನು ಇರಬಹುದು ಅಂತಕ್ಕಂತ ಸಂಶಯ ಬರಕತ್ತ. ಹ್ಮ್ ಆ ಸಂಶಯ ಹೆಚ್ಚಾದಂಗೆಲ್ಲ ಇವರ ಆನಂದ ಕೂಡ ಕಡಿಮೆ ಆಗ್ತಾ ಬಂತು. ಹ್ಮ್ ಅನ್ನ ನೀರನ್ನ ದೂರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹ್ಮ್ ಅವಾಗ ಮಾರ್ಕಂಡೇಯ ಪ್ರಶ್ನೆ ಮಾಡ್ತಾನೆ, ಹ್ಮ್ ಅಮ್ಮ ಅಪ್ಪ ಹ್ಮ್ ಯಾಕೆ ಇತ್ತೀಚೆಗೆ ನಿಮ್ಮ ನಡೆ ನುಡಿಯಲ್ಲಿ ಬದಲಾವಣೆ ಆಗಿದೆ? ಹ್ಮ್ ಮೊದಲಿದ್ದಂತ ಸಂತೋಷ ಈಗಿಲ್ಲ. ಹ್ಮ್ ನಿಮ್ಮ ಹೃದಯದಲ್ಲಿ ಹ್ಮ್ ದುಃಖ ಪ್ರವೇಶ ಆಗದ. ಈ ದುಃಖಕ್ಕೆ ಕಾರಣ ಏನು? ಹ್ಮ್ ಯಾಗತಕ್ಕಾಗಿ ಚಿಂತೆ ಮಾಡ್ತಾರೆ ನೀವು. ಹ್ಮ್ ಅವರು ಮಗನಿಗೆ ಹೇಗೆ ಹೇಳ್ಬೇಕಮ್ಮ, 16 ವರ್ಷದಾಗ ನೀನ್ ಸಾಯ್ತಿದ್ದೆಪ್ಪ ಅಂತ ಹೇಳದಾಗ್ಲಾರ್ದೆ ಹ್ಮ್ ಬೇರೆ ಬೇರೆ ಕಾರಣವನ್ನ ಹೇಳ್ತಾ ಬಂದ್ರು. ಹ್ಮ್ ಆದರೂ ಕೂಡ ಮಾರ್ಕಂಡೇಯನಿಗೆ ತೃಪ್ತಿ ಆಗ್ಲಿಲ್ಲ. ಅವರ ಹ್ಮ್ ಕಾರಣಗಳು ಸರಿಯಾದ ಕಾರಣ ಅಂತ ಅನಿಸಿದಾಗ ಹ್ಮ್ ಒಂದು ದಿನ ಕರಾರು ಮಾಡಿದ, ಅಮ್ಮ ಅಪ್ಪ ಸತ್ಯವಾಗಿಯೂ ಕೂಡ ಹ್ಮ್ ನಿಮ್ಮ ದುಃಖಕ್ಕೆ ಕಾರಣ ಏನು ಅನ್ನುವುದನ್ನ ನನಗೆ ಇವತ್ತು ಹೇಳಲೇಬೇಕು. ಅದು ಹ್ಮ್ ಭಾಷೆಯನ್ನ ತಗೊಂಡು ಹೇಳಲೇಬೇಕಂದಾಗ ಅನಿವಾರ್ಯವಾಗಿ ಹ್ಮ್ ಆ ದಂಪತಿಗಳು, ಮಗನೇ ಹ್ಮ್ ಯಾವ ಬಾಯಿಯಿಂದ ಈ ಕಾರಣವನ್ನು ಹೇಳಬೇಕು ನಾವು? ಹ್ಮ್ ಆ ಕಾರಣವನ್ನ ಕೇಳಿದಾಗ ನಿನಗೆ ಎಷ್ಟು ನೋವು ಆಗಬಹುದು ಅಂತಕ್ಕಂತ ಭಾವದಿಂದ ಹ್ಮ್ ಇಲ್ಲಿವರೆಗೂ ಬೇರೆ ಬೇರೆ ಕಾರಣ ಹೇಳಿದಿವಿ. ಹ್ಮ್ ಇವತ್ತು ಅನಿವಾರ್ಯ ಅಂದಾಗ ಹ್ಮ್ ಹೇಳಲೇಬೇಕಪ್ಪ. ಈ ತರವಾಗಿ ನಿನ್ನ ಆಯುಷ್ಯ 16 ವರ್ಷ ಅದ. ಹ್ಮ್ ಇನ್ನು ಸ್ವಲ್ಪ ತಿಂಗಳಲ್ಲಿ ನೀನು ನಮ್ಮನ್ನ ಅಗಲ್ತಿದ್ದಿ, ಹ್ಮ್ ನೀ ಸತ್ ಹೋಗ್ತಿದ್ದಿ. ಹ್ಮ್ ನಮ್ಮ ಕಣ್ಣೆದುರಿಗೆ ಹುಟ್ಟಿದ ಮಗ ನಮ್ಮೆದುರಿಗೆ ಸಾಯುವುದನ್ನ ನೋಡುವಂತ ಪರಿಸ್ಥಿತಿ ಬಂತಲ್ಲ. ಹ್ಮ್ ಅವತ್ತು ಯಾತಕ್ಕಾಗಿ ಅಂದ್ರೆ ಹ್ಮ್ 100 ವರ್ಷ ಲೋಕ ಕಂಟಕನಾಗಿರುವಂತ ಮಗ ಬೇಡ, ಹ್ಮ್ ಕೀರ್ತಿವಂತನಾಗಿ ಜಗತ್ತು ಉದ್ಧಾರಕನಾದಂತ ಹ್ಮ್ ಒಬ್ಬ 16 ವರ್ಷದ ಬಾಲಕನ ಸಾಕು ಅಂತ ಅಂದಿವಿ. ಹ್ಮ್ ಅನ್ನುವಾಗೇನು ಬಹಳ ಸರಳಿತ್ತು. ಹ್ಮ್ ಆಯುಷ್ಯ ಮುಗಿದು ನೀ ಹೋಗುವಾಗ ಎಷ್ಟು ದುಃಖ ಆಗ್ತದ ಮಗನೇ ಹ್ಮ್ ಅಂತ ಹೇಳಿದಾಗ ಹ್ಮ್ ಆ ಬಾಲಕನಾದ ಮಾರ್ಕಂಡೇಯ ಹ್ಮ್ ನೇರವಾಗಿ ಮುಕುಂಡ ಮುರುದ್ವತಿ ದಂಪತಿಗಳಿಗೆ ಹ್ಮ್ ತಂದೆ ತಾಯಿಗಳಿಗೆ ನಮಸ್ಕರಿಸಿ, ಹ್ಮ್ ಇದಕ್ಕಾಗಿ ನೀವು ಚಿಂತೆಯನ್ನು ಮಾಡ್ಬೇಡ್ರ, ಹ್ಮ್ ಯೋಚನೆ ಮಾಡೋದು ಬೇಡ. ಹ್ಮ್ ಅಲ್ಲಪ್ಪ ಇದಕ್ಕೆ ಪರಿಹಾರ ಹೇಗೆ ಅಂದ್ರೆ ಹ್ಮ್ ಆ ಪರಿಹಾರವನ್ನ ಪ್ರಯತ್ನ ಮಾಡ್ತೀನಿ ನಾನು. ಹ್ಮ್ ಆದ್ರೆ ನೀವು ಯಾವ ಕಾರಣಕ್ಕೂ ಮಗ ಮನೆ ಬಿಟ್ಟು ಹೋದ, ಹ್ಮ್ ಪ್ರಾಣ ಹೋಗ್ತದಂತೆ ಚಿಂತೆಯನ್ನ ಮಾಡಬಾರ್ರಿ ಅಂತ ಹೇಳಿ ಹ್ಮ್ ಆ ಅರಣ್ಯದಲ್ಲೇ ಇರುವಂತ ಒಂದು ಶಿವಾಲಯ ಇತ್ತು. ಹ್ಮ್ ಶಿವಾಲಯದಲ್ಲಿ ಒಂದು ಶಿವನ ಮೂರ್ತಿ ಇತ್ತು. ಹ್ಮ್ ಆ ಶಿವನ ಮೂರ್ತಿಯಲ್ಲಿ ಹ್ಮ್ ಹೋಗಿ ತಪಸ್ಸಿ ಕೂತ್ ನೋಡ್ರಿ. ಹ್ಮ್ ಯಾವ ಭದ್ರವಾದ ಚಲನೆ ಇಲ್ಲದೆ ಭಕ್ತಿ ಭಾವದಿಂದ ಏಕಾಗ್ರತೆಯಿಂದ ಹ್ಮ್ ಪರಮಾತ್ಮನ ಧ್ಯಾನಾಸಕ್ತನಾದಾಗ ಹ್ಮ್ ಆ ಪರಮಾತ್ಮ ಏನು ಮಾಡಿದ ಅಂದ್ರೆ ಹ್ಮ್ ಸುಮ್ಮನೆ ಇದ್ದ. ಹ್ಮ್
ಯಾವಾಗ ಇತ್ತ ಕಡೆ ಅಂದ್ರೆ ದೇವಲೋಕದಲ್ಲಿ ಚರ್ಚೆ ನಡೀತು, ಹ್ಮ್ ದೇವೇಂದ್ರನಲ್ಲಿ ಯಮಲೋಕದಲ್ಲಿ ಚರ್ಚೆ ಆಯ್ತು. ಹ್ಮ್ ಈ ದಿನ 16 ವರ್ಷ ಅಂದ್ರೆ ಮಾರ್ಕಂಡೇಯನ 16 ವರ್ಷದ ಪೂರ್ಣ ಆಗುವಂತ ದಿನ ಬಂತು. ಹ್ಮ್ ಆ ದಿನದಲ್ಲೇ ಅಲ್ಲಿ ಚರ್ಚೆ ನಡೀತು. ಹ್ಮ್ ಈ ದಿನ ಯಾವ್ಯಾವ ಜೀವಿಗಳು ಇಲ್ಲಿಗೆ ಬರ್ತಾರ, ಹ್ಮ್ ಯಾವ್ಯಾವ ಜೀವಿಗಳು ಈ ಲೋಕಕ್ಕೆ ಬರ್ತಾರ ಅನ್ನೋದನ್ನ ನೋಡಿದಾಗ ಹ್ಮ್ ಅದರಲ್ಲಿಯೂ ಕೂಡ ಮಾರ್ಕಂಡೇಯಂದು ಆಯುಷ್ಯ ಅವತ್ತು ಮುಗಿದಿತ್ತು. ಹ್ಮ್ ಅವಾಗ ಎಲ್ಲಾ ಜೀವಿಗಳನ್ನ ಕರೆದುಕೊಂಡು ಹೋಗಲಿಕ್ಕೆ ಯಮದೂತರೇ ಬರ್ತಾರೆ. ಹ್ಮ್ ಪಾಪಿಗಳನ್ನ ಕರೆದುಕೊಂಡು ಹೋಗಲಿಕ್ಕೆ ಯಮದೂತರು, ಹ್ಮ್ ಪುಣ್ಯಾತ್ಮರನ್ನ ಕರೆದುಕೊಂಡು ಹೋಗಲಿಕ್ಕೆ ದೇವತೆಗಳು. ಹ್ಮ್ ಯಾವಾಗ ಗೊತ್ತಾಗ್ತದ ಅನುಭವ ಅಂದ್ರೆ ಪ್ರಾಣ ಹೋಗುವಾಗ. ಹ್ಮ್ ಪ್ರಾಣ ಹೋಗುವಾಗ ನಿರಾಕಾರವಾಗಿ ಹ್ಮ್ ಆ ಭಾವನೆ ಬರ್ತಾವ ಪಾಪಿಗಳಿಗೆ. ಹ್ಮ್ ಅಲ್ಲಿ ಯಮ ಬಂದಂಗಾಯ್ತು, ಹ್ಮ್ ಕೈಯಲ್ಲಿ ಹಗ್ಗ ಹಿಡ್ಕೊಂಡಂಗ್ ನಿಂತಾರ, ಹ್ಮ್ ಅವರು ಕಪ್ಪು ದೇಹ ಆದ ಅಂತ ಕೆಲವು ಮಂದಿ ಹ್ಮ್ ಪ್ರಾಣ ಹೋಗುವಾಗ ಹೇಳ್ತಾರಮ್ಮ ಅವ್ರು. ಹ್ಮ್ ಸುಳ್ಳಲ್ಲ ಅದು. ಹ್ಮ್ ಅದೇ ರೀತಿ ಇವರು ಜೀವಿಗಳನ್ನ ತೆಗೆದುಕೊಂಡು ಹೋಗಲಿಕ್ಕೆ ಯಮ ದೂತರು ಬಂದ್ರು. ಹ್ಮ್ ಬಂದು ನೋಡ್ತಾರ, ಹ್ಮ್ ಅವನು ತಪಸ್ಸಿನಲ್ಲಿ ಎಲ್ಲವನ್ನ ಮರೆತು ಹ್ಮ್ ಏಕಾಗ್ರತೆಯಿಂದ ಕುಂತಾನ. ಹ್ಮ್ ಯಮಲೋಕದ ನಿರ್ಣಯ ಏನಾದಂದ್ರೆ, ಹ್ಮ್ ಯಾವ ಸಮಯದಲ್ಲಿ ಯಾರು ಶಿವಧ್ಯಾನ ಶಿವಚಿಂತನೆಯನ್ನು ಮಾಡ್ತಾರ, ಹ್ಮ್ ಶಿವನ ಜೊತೆ ತಪಸ್ಸನ್ನ ಮಾಡ್ತಾರ, ಹ್ಮ್ ಅಂತ ಸಮಯದಲ್ಲಿ ಅವರನ್ನ ಮುಟ್ಟಬಾರದು ಅಂತ ಕಾನೂನು. ಹ್ಮ್ ಯಾರಿಗೆ? ಯಮದೂತರಿಗೆ. ಹ್ಮ್ ಮತ್ತ ಆ ಸಮಯದಲ್ಲಿ ಈ ಬಾಲಕನಾದ ಹ್ಮ್ ಮಾರ್ಕಂಡೇಯ ಎಲ್ಲಿ ಕೂತವ? ತಪಸ್ಸಿನಲ್ಲಿ ಮಗ್ನ ಆಗ್ಯಾನ. ಹ್ಮ್ ಅವಾಗ ಯಮದೂತರಂದ್ರು, ಹ್ಮ್ ಇಲ್ಲ ಅವನು ತಪಸ್ಸು ಮಾಡ್ತಾನ, ಈ ಸಮಯದಲ್ಲಿ ಅವನ ಮುಟ್ಟಕ್ ಬರಂಗಿಲ್ಲ ಅಂತೇಳಿ ವಾಪಸ್ ಹೋದ್ರು. ಅವ್ರು ಹ್ಮ್ ವಾಪಸ್ ಹೋದ್ಮೇಲೆ ಹ್ಮ್ ಮತ್ತೆ ಯಮ ಹೇಳ್ದ, ಏ ಮೃತ ದೇವತೆ, ಹ್ಮ್ ಅವ್ನು ಎಷ್ಟು ದಿವಸ ತಪಸ್ಸು ಮಾಡ್ತಾನ, ಇಷ್ಟೊಳಗೆ ಬರ್ಬೇಕಾಯ್ತು, ಇಲ್ಲಿಗೆ ಕಾನೂನು ವಿರುದ್ಧ ಆಗ್ತದ, ಹ್ಮ್ ಅದಕ್ಕೆ ನೀನು ಹೋಗುವಂತ ಮೃತ ದೇವತೆನ ಕಳಿಸ್ತ. ಹ್ಮ್ ಯಮಧರ್ಮನ ತಂಗಿನೇ ಮೃತ ದೇವತೆ. ಹ್ಮ್ ಮೃತ ದೇವತೆ ಬರ್ತಾಳ. ಆಕೆಯು ಕೂಡ ಹ್ಮ್ ಇವನ ತಪಸ್ಸನ್ನ ಭಂಗ ಮಾಡಿ ಹ್ಮ್ ಶಿವಚಿಂತನೆಯನ್ನ ಕೆಡಿಸಿ ಹ್ಮ್ ಅವನನ್ನ ಹೊರಗೆ ಬಂದ ಮೇಲೆ ಇವನನ್ನ ಕರೆಕೊಂಡು ಹೋಗ್ಬೇಕಾದ ಜೀವನ ಅಂತೇಳಿ ಹ್ಮ್ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಅಸಾಧ್ಯ ಆಗ್ತದೆ. ಹ್ಮ್ ಹಾಗೆ ಕೂಡ ಹೋಗಿ ಯಮದೂತರು ಹೇಳಿದಂತೆ ಹ್ಮ್ ಯಮಧರ್ಮಗೆ ಇದು ಬಹಳ ಹ್ಮ್ ಕಷ್ಟ ಸಾಧ್ಯವಾದ ಕಾರ್ಯ ಅದ. ಹ್ಮ್ ಯಾಕಂದ್ರೆ ಶಿವನ ತೆಕ್ಕೆಯನ್ನು ಹಿಡಿದುಕೊಂಡೇ ಅವನು ಹ್ಮ್ ತಪಸ್ಸನ್ನು ಮಾಡ್ತಿದ್ದಾನ. ಹ್ಮ್ ಅವಾಗ ಹ್ಮ್ ಯಮ ಹೇಳ್ದ, ಹ್ಮ್ ಜಗತ್ತಿನಲ್ಲಿ ಹುಟ್ಟಿದಂತ ಯಾವ ಜೀವಿಯೂ ಕೂಡ ಹ್ಮ್ ತಮ್ಮ ಆಯುಷ್ಯವನ್ನ ಮುಗಿದ ಮೇಲೆ ಅವರನ್ನ ಕರೆದುಕೊಂಡು ಬರುವುದೇ ನಮ್ಮ ನೇಮ, ನಮ್ಮ ನಿರ್ಣಯ. ಹ್ಮ್ ಕಾರಣ ಇದು ನಾನು ಮಾಡುವಂತ ಕಾರ್ಯ ಅಲ್ಲ, ಹ್ಮ್ ಪರಮಾತ್ಮನೇ ನಿರ್ಣಯ ಮಾಡದಂತ ವಿಧಿ ಇದು. ಹ್ಮ್ ಅಂದಾಗ ಅವನು ಯಾರಿರಬಹುದು? ಮತ್ತೆ ಚಿಕ್ಕ ಬಾಲಕ ಅಂತ ಹೇಳ್ತಾರಲ್ಲ, ಹ್ಮ್ ಆವಾಗ ತಾನೇ ಸ್ವತಃ ಹ್ಮ್ ತನ್ನ ವಾಹನ ಕೋಣವನ್ನು ಹೇರಿಕೊಂಡು ಹ್ಮ್ ಕೈಯಲ್ಲಿ ಒಂದು ಹಗ್ಗವನ್ನು ಹಿಡಿದುಕೊಂಡು ಹ್ಮ್ ನೇರವಾಗಿ ಆ ತಪಸ್ಸಿಗೆ ಕುಂತಂತ ಸ್ಥಳಕ್ಕೆ ಬಂದ. ಹ್ಮ್ ಬಂದಾಗ ಏನ್ ಮಾಡ್ತಾನಂದ್ರೆ ನೇರವಾಗಿ ಹ್ಮ್
ಆ ಒಂದು ಶಿವಲಿಂಗಕ್ಕೆ ಹ್ಮ್ ಶಿವಲಿಂಗದ ಪಕ್ಕವನ್ನೇ ಹಿಡಿದುಕೊಂಡು ತಪಸ್ಸು ಮಾಡತಕ್ಕಂತ ಮಾರ್ಕಂಡೆಯನ್ನ ಕೊರಳಿಗೆ ಹಾಕಿದಾಗ ಹ್ಮ್ ಅದು ಶಿವಲಿಂಗಕ್ಕೂ ಮತ್ತು ಮಾರ್ಕಂಡೆಯನ ಕೊರಳಿಗೂ ಬಿತ್ತು. ಹ್ಮ್ ಆವಾಗ ಆ ಶಿವಲಿಂಗದಿಂದ ಹ್ಮ್ ಉದ್ಭವವಾದಂತ ಪರಮಾತ್ಮ ಹ್ಮ್ ಪ್ರತ್ಯಕ್ಷನಾಗಿ ಯಮಧರ್ಮನಿಗೆ ಹೇಳಿದ, ಹ್ಮ್ ಯಾವ ಸಮಯದಲ್ಲಿ ಯಾರಿಗೆ ನೀನು ಪಾಶವನ್ನ ಹಾಕಬೇಕು ಅನ್ನುವಂಥದ್ದು ಜ್ಞಾನ ಇಲ್ಲದೆ ಹ್ಮ್ ನನ್ನ ಭಕ್ತನಿಗೆ, ನನ್ನ ಸಮೀಪ ಇರುವಂತ ಭಕ್ತನಿಗೆ ಕೊರಳಿಗೆ ಪಾಶ ಹಾಕೋದು ತಪ್ಪದ ಹ್ಮ್ ಅಂತ ಆ ಯಮಧರ್ಮನ ಜೊತೆ ಜಗಳ ಶುರುವಾಗುತ್ತದೆ. ಹ್ಮ್ ಅವಾಗ ಯಮಧರ್ಮ ಹೇಳ್ತಾನ, ಪರಮಾತ್ಮ ಹ್ಮ್ ನೀನು ಇಟ್ಟಂತ ಆಳು ಅಥವಾ ಸೇವಕ ನಾನು, ಹ್ಮ್ ನೀವು ಇಟ್ಟಂತ ಸೇವಕ ನಾನು, ಹ್ಮ್ ನೀವು ಹೇಳಿದಂತ ಆಜ್ಞೆಯನ್ನ ಪರಿಪಾಲನೆ ಮಾಡುವ ನಾನು. ಹ್ಮ್ ನೀವೇ ನಿರ್ಣಯ ಮಾಡ್ರಿ, ಯಾರೇ ಆಗಲಿ ಎಂತ ಆಗಲಿ ಹ್ಮ್ ಆಯುಷ್ಯವನ್ನ ಮುಗಿದ ಮೇಲೆ ಹ್ಮ್ ಅವರ ದೇಹವನ್ನ, ಸ್ಥೂಲ ದೇಹವನ್ನ ಅಲ್ಲಿ ಬಿಟ್ಟು ಹ್ಮ್ ಸೂಕ್ಷ್ಮವಾದ ಜೀವನನ್ನ ತೆಗೆದುಕೊಂಡು ಬಂದು ಹ್ಮ್ ಆ ಸ್ಥೂಲ ದೇಹದ ಸಂಘದಲ್ಲಿದ್ದಾಗ ಆತ ಏನೇನು ಮಾಡಿದ್ದಾನೆ ಅನ್ನುವಂತ ಲೆಕ್ಕಪತ್ರವನ್ನ ಮಾಡಿ ಹ್ಮ್ ಅವನ ಪಾಪ ಎಷ್ಟು ಮಾಡಿದನ, ಪುಣ್ಯ ಎಷ್ಟು ಮಾಡಿದ್ದಾನೆ ಅನ್ನುವಂತ ವಿಚಾರ ಮಾಡುವಂತದ್ದು ನೇಮ. ಹ್ಮ್ ಅದಕ್ಕಾಗಿ ಚಿತ್ರ ಮತ್ತು ಗುಪ್ತರಂತ ಇಬ್ಬರನ್ನ ಸೇವಕರನ್ನಿಟ್ಟು ಹ್ಮ್ ಎಲ್ಲಾ ವ್ಯವಸ್ಥಿತವಾಗಿ ಲೆಕ್ಕಪತ್ರ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ನೀವು ವಹಿಸಿದ್ದು. ಹ್ಮ್ ನಿಮ್ಮ ಆಜ್ಞೆ ಅಂತ ನಾ ಕೆಲಸ ಮಾಡೇನೆ ವಿನಃ ಹ್ಮ್ ನಿಮ್ಮ ಆಜ್ಞೆಯನ್ನು ಮೀರಿ ನಾನು ಪಾಶವನ್ನು ಹಾಕಿಲ್ಲ ಅಂತ. ಹ್ಮ್ ಆಜ್ಞೆ ಏನಾದ ಇವನ ಬಗ್ಗೆ ಅಂದಾಗ 16 ವರ್ಷ ಪರಮಾತ್ಮ, ಹ್ಮ್ 16 ವರ್ಷ ಮುಗಿತಲ್ಲ, ಹ್ಮ್ ಆ ಕಾರಣಕ್ಕಾಗಿ ಈ ಜೀವಾತ್ಮನನ್ನ ನಾವು ತೆಗೆದುಕೊಂಡು ಹೋಗ್ಬೇಕು. ಹ್ಮ್ ಅದಕ್ಕಾಗಿ ಬಂದೀವಿ. ಆಯುಷ್ಯ ಇರೋದಕ್ಕೆ ಇನ್ನೂ ಆಯುಷ್ಯ ಇದ್ರೆ ಮುಂಚಿತವಾಗಿ ನಾವು ಬಂದು ಪಾಶ ಹಾಕಿದ್ ತಪ್ಪಾತಿತ್ತು. ಹ್ಮ್ ಆಯುಷ್ಯ ಮುಗಿದದ. ನಮ್ಮ ನಿಯಮದ ಪ್ರಕಾರ ಹ್ಮ್ ನಾವು ತಗೊಂಡು ಹೋಗ್ಬೇಕಂದ್ರೆ ಹ್ಮ್ ಯಮದೂತರ ಕಳಿಸಿದೆ, ಅಸಾಧ್ಯ ಆಯ್ತು. ಹ್ಮ್ ಮೃತ ದೇವತನ ಕಳಿಸಿದೆ, ಅಸಾಧ್ಯ ಆಯ್ತು. ಹ್ಮ್ ಕೊನೆಗೆ ನಾನೇ ಬರಬೇಕಾಯ್ತು ಹ್ಮ್ ಅಂತ ಹೇಳಿದಾಗ ಪರಮಾತ್ಮ ಹೇಳ್ದ, ಹ್ಮ್ ಇಲ್ಲ, ಹ್ಮ್ ನೀವು ಇವನ ಆಯುಷ್ಯವನ್ನ ಹಿಡಿದುಕೊಂಡು ತಪ್ಪಾದಂದ ಪರಮಾತ್ಮ. ಹ್ಮ್ ಅಲ್ರಿ, ಇಲ್ಲಿವರೆಗೂ ಯಾವ ಜೀವಿಗಳ ಲೆಕ್ಕಪತ್ರ ತಪ್ಪೇ ಆಗಿಲ್ಲ. ಹ್ಮ್ ಈ ಬಾಲಕನ ಲೆಕ್ಕಪತ್ರ ಹೇಗೆ ತಪ್ಪಾಗ್ಲಿಕ್ಕೆ ಸಾಧ್ಯ ಆದಂತು? ಹ್ಮ್ ಆವಾಗ ಪರಮಾತ್ಮ ಹೇಳ್ದ, 16 ವರ್ಷ ಈ ಬಾಲಕನಿಗೆ ಆಯುಷ್ಯ ಅಂತ ಏನಾದಲ್ಲ, ಅದು ನನ್ನ ಆಯುಷ್ಯದಲ್ಲಿ 16 ವರ್ಷ ವಿನಃ ಲೋಕದವರ ಆಯುಷ್ಯ ಅಲ್ಲ ಅಂದ್ರು ಅವ್ರು. ಅಂದ್ರೆ ದೇವತೆಗಳ ಆಯುಷ್ಯನೇ ಬೇರೆಮ್ಮ, ಮಾನವರ ಆಯುಷ್ಯನೇ ಬೇರೆ. ನಮಗ ಆಗುವಂತ ಎಷ್ಟೋ ವರ್ಷಗಳಾದ್ರೆ ದೇವತೆಗಳೇ ಒಂದು ಹಗಲಾಗ್ತದೆ. ಮಾನವನ ಎಷ್ಟೋ ರಾತ್ರಿಗಳು ಕಳೆದ್ರೆ, ಎಷ್ಟೋ ವರ್ಷಗಳ ರಾತ್ರಿ ಕಳೆದ್ರೆ ಒಂದು ರಾತ್ರಿ ಪರಮಾತ್ಮ ಆಗ್ತದೆ, ಬ್ರಹ್ಮನಿಗೆ. ಅಂತ ಬ್ರಹ್ಮನ ಎಷ್ಟೋ ಆಯುಷ್ಯಗಳು ಕಳೆದಾಗ ವಿಷ್ಣುವನಿಗೆ ಒಂದು ಹಗಲು ಒಂದು ರಾತ್ರಿ ಆಗ್ತದೆ. ಆ ವಿಷ್ಣುವನ ಎಷ್ಟೋ ಕಲ್ಪ ಅಂದ್ರೆ ಎಷ್ಟೋ ದಶಕಲ್ಪ ಆಯುಷ್ಯ ಆದಾಗ ಪರಮಾತ್ಮನಿಗೆ ಒಂದು ಹಗಲು ಒಂದು ರಾತ್ರಿ ಆಗ್ತದೆ. ಅಂದಾಗ ಅಂಥ ಆಯುಷ್ಯದಲ್ಲಿ 16 ವರ್ಷ ಕೊಟ್ಟಿನಿ ಅಂದ ಪರಮಾತ್ಮ. ಇದು ಅರ್ಥ ಆಯ್ತಲ್ಲ?
ಅಂದಾಗ ಹ್ಮ್ ಇಲ್ಲಿ ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ ಇದರಲ್ಲಿ ಲಕ್ಷಾರ್ಥವನ್ನ ನಿಮಗೆ ತಿಳಿಸೋಕೋಸ್ಕರವಾಗಿ ಕತೆ ಹೇಳಿದ್ದು. ಹ್ಮ್ ಈ ಕತೆ ಎಲ್ಲರಿಗೂ ಗೊತ್ತಿದೆ, ಇಲ್ಲ ಅಂತಲ್ಲ. ಹ್ಮ್ ಇದ್ರ ಲಕ್ಷಾರ್ಥ ಏನದಂದ್ರೆ ಹ್ಮ್ ಆ ಪರಮಾತ್ಮ ಸಗುಣದಿಂದ ಯಮಧರ್ಮನಿಗೆ ನನ್ನ ಆಯುಷ್ಯದಲ್ಲಿ 16 ವರ್ಷ ಅಂತ ಹೇಳಿದ. ಹ್ಮ್ ಅಂದ್ರೆ ಆ ಪರಮಾತ್ಮನು ಕೂಡ ಆಯುಷ್ಯದಲ್ಲಿ ಕೂಡಿದಂತ ಅರ್ಥ ಆಯ್ತು ನೋಡ್ರಿ. ಹೌದು. ಅಂದ್ರೆ ಅವನಿಗೂ ಕೂಡ ಸಾವಾದ. ಹ್ಮ್ ಯಾಕಂದ್ರೆ ಆಯುಷ್ಯ ಆದಂದ್ಮೇಲೆ ಅಲ್ಲಿ ಸಾಯ್ಬೇಕಾಗ್ತದೆ. ಹ್ಮ್ ಈ ಪ್ರಕಾರವು ವಿಚಾರ ಮಾಡ್ತಕ್ಕಂಥದ್ದು ಈ ಶ್ಲೋಕಕ್ಕೆ ಸಂಬಂಧ ಏನಂದ್ರೆ ಹ್ಮ್ ಇವು ಕೂಡ ಪರಮಾತ್ಮ ಅನ್ನುವಂಥದ್ದು ಹ್ಮ್ ಉಪಾದಿಯಿಂದ ಕೂಡಿದ್ದು. ಹ್ಮ್ ಉಪಾದಿಯಿಂದ ದೇವತೆಗಳೇ ಇರ್ಲಿ, ಹ್ಮ್ ಬ್ರಹ್ಮನೇ ಇರ್ಲಿ, ವಿಷ್ಣು ಇರ್ಲಿ, ಪರಮಾತ್ಮನೇ ಇರ್ಲಿ, ಹ್ಮ್ ಅವರೆಲ್ಲರೂ ಕೂಡ ಹ್ಮ್ ಉಪಾದಿಗಳು. ಉಪಾದಿ ಅಂದ್ಮೇಲೆ ಮಿಥ್ಯಗಳು. ಹ್ಮ್ ಎಷ್ಟು ವರ್ಷದ್ರು ಒಂದ್ ದಿವ್ಸ ಸುಳ್ಳಾಗೋದಲ್ಲ ನಾವು. ಹೌದು. ಅದರಂತೆ ಹ್ಮ್ ಉಪಹಿತವಾದ ದೇವರ ಸ್ವರೂಪ ಹೇಗಿದೆ ಅಂದ್ರೆ ಹ್ಮ್ ನಿರ್ಗುಣ ಮತ್ತು ನಿರಾಕಾರನೆಂದು ನಾವು ತಿಳಿದಿದ್ದೇವೆ. ಹ್ಮ್ ನಿರ್ಗುಣ ಮತ್ತು ನಿರಾಕಾರವಾಗಿರ್ತಕ್ಕಂಥದ್ದು ಏನಮ್ಮ ಅದೇ ಪರಬ್ರಹ್ಮ. ಹ್ಮ್ ದ್ವೈತಗಳು ಸಗುಣ ಸಾಕಾರನೆಂದು ತಿಳಿದಿರುತ್ತಾರೆ. ಹ್ಮ್ ದ್ವೈತಗಳು ಹೇಗೆ ತಿಳ್ಕೊಂಡ್ರೆ ಸಗುಣನು, ಪರಮಾತ್ಮ ಸಗುಣನು ಹ್ಮ್ ಮತ್ತು ಸಾಕಾರ ಮೂರ್ತಿ. ಹ್ಮ್ ಸಗುಣ ಅಂತಂದ್ರೆ ಹ್ಮ್ ಸಾಕಾರ ಅಂತ ಹೇಳಿದ್ರೆ ಎರಡು ಒಂದೇ. ಹ್ಮ್ ಅವೆಲ್ಲ ಏನಾಗ್ತಾವ ಅಂದ್ರೆ ತೋರ್ತಾವಂತ. ಹ್ಮ್ ತೋರ್ತವ ಅಂದ್ಮೇಲೆ ಯದೃಷ್ಟಂತ ಅನ್ನಸ್ತ. ಹ್ಮ್ ಆದ್ರೆ ದ್ವೈತಗಳು ಹ್ಮ್ ಅಂತ ನಾಶ ಆಗುವಂತ ಹ್ಮ್ ದೇವತೆಗಳನ್ನ ಪರಮಾತ್ಮನಂತ ತಿಳಿದ್ರವ್ರು. ಹ್ಮ್ ಆದ್ರೆ ನಾವು ಹ್ಮ್ ನಮ್ಮ ತಿಳುವಳಿಕೆಗೂ ದ್ವೈತರ ತಿಳುವಳಿಕೆಗೂ ಇಷ್ಟೇ ಅಂತಾರ. ಹ್ಮ್ ಅವರು ಅಂದದ್ದು ಪರಮಾತ್ಮ, ನಾವು ಅನ್ನೋದೇ ಪರಮಾತ್ಮ. ಹ್ಮ್ ದ್ವೈತವನ್ನ ತಾಳದಾಗ, ಸುಗುಣವನ್ನ ತಾಳದಾಗ ಪರಮಾತ್ಮ ಅಂತ ಅವ್ರಂದ್ರು. ಹ್ಮ್ ನಿರಾಕಾರ ನಿರ್ಗುಣಕ್ಕೆ ಪರಮಾತ್ಮ ನಾವಂದಿವಿ. ಹ್ಮ್ ಯಾಕಂದ್ರೆ ಸುಗುಣಕ್ಕೆ ನಾಶ ಅದ, ಹ್ಮ್ ನಿರ್ಗುಣಕ್ಕೆ ನಾಶ ಇಲ್ಲ. ಹ್ಮ್ ಅದಕ್ಕಾಗಿ ನಾವು ತಿಳಿದಂತ ಪರಮಾತ್ಮ ಸತ್ಯ ಅನ್ನುವಂಥದ್ದನ್ನ ಒಪ್ಪಬೇಕು ಅಂತ ಹೇಳಿದ್ರು. ಹ್ಮ್ ಇದೇ ನಮ್ಮ ತಿಳುವಳಿಕೆ ಅಂದ್ರು. ಹ್ಮ್ ನಮ್ಮ ಜ್ಞಾನ ಇದೆ, ಹ್ಮ್ ಇದು ಯಥಾರ್ಥವಾದದ್ದು, ಹ್ಮ್ ಇದು ಸತ್ಯವಾದದ್ದು. ಹ್ಮ್ ಯಾಕಂದ್ರೆ ಹ್ಮ್ ಇದಕ್ಕೆ ನಿರ್ಗುಣ ಅಂತಾರ, ನಿರಾಕಾರ ಅಂತಾರ, ಹ್ಮ್ ನಿರ್ದ್ವಂದ್ವ ಅಂತಾರ, ನಿತ್ಯ ತುತ್ ಅಂತಾರ, ಹ್ಮ್ ತ್ರಿಕಾಲ ಆಪಾದಿತ ಅಂತಾರ, ಹ್ಮ್ ತ್ರಿಗುಣ ರಹಿತ ಅಂತಾರ, ಹ್ಮ್ ನಿರ್ದೇಹಿ ಅಂತಾರ. ಹ್ಮ್ ಇವೆಲ್ಲ ವೇದಗಳಲ್ಲಿ ಪ್ರಯೋಗ ಮಾಡಿದಂತ ಶಬ್ದಗಳ ಅರ್ಥ ಏನಂದ್ರೆ ಹ್ಮ್ ಪರಮಾತ್ಮನು ನಿರಾಕಾರ, ಹ್ಮ್ ಪರಬ್ರಹ್ಮ ನಿರಾಕಾರ. ಹ್ಮ್ ಅದರಂತೆ ನಮ್ಮ ಒಳಗಿರುವಂತ ಪ್ರತ್ಯಗಾತ್ಮನು ನಿರಾಕಾರ. ಹ್ಮ್ ಪ್ರತ್ಯಗಾತ್ಮನಿಗೆ ಆಕಾರನೇ ಇಲ್ಲ. ಹ್ಮ್ ಆ ನಿರಾಕಾರವಾಗಿರುವಂತ ಪ್ರತ್ಯಗಾತ್ಮ, ಹ್ಮ್ ಪರಬ್ರಹ್ಮ, ಹ್ಮ್ ಇವೆಬ್ಬರು ಕೂಡ ಒಂದೇ. ಹ್ಮ್ ಇಬ್ರು ಒಂದೇ ಅಂತ ಆಗಿಲ್ಲ, ಮೊದಲೇ ಒಂದೇ ಆರ. ಹ್ಮ್ ಒಂದು ಆಗಿದ್ದದ್ದು ಎರಡು ಅಂತ ಭಾವ ಆಗಿತ್ತು. ಹ್ಮ್ ಅದು ಬೇರೆ ನಾನು ಬೇರೆ ಅಂತ ಕಲ್ಪನೆ ಭ್ರಾಂತಿ ಆಗಿತ್ತು. ಹ್ಮ್ ಆ ಭ್ರಾಂತಿಯನ್ನ ಕಳೆದುಕೊಂಡಂತ ವೇದಾಂತಿಗಳ ವಾಕ್ಯದಲ್ಲಿ ಹ್ಮ್ ಅವನೇ ನಾನು, ನಾನೇ ಅವನು. ಹ್ಮ್ ಕಾರಣ ಹ್ಮ್ ತನುವು ಸೃಷ್ಟಿಯ ಕಾಲದೊಳಗಂ ಮೆನುಗುವ ಇಂದ್ರಿಯ ಚಿತ್ರಗಳು ಹ್ಮ್
ತಾವೆನಿತಿರುವವು ಅನಿತಾತ್ಮನಾಗುವ ತೆರದೋಳು ಆ ಆತ್ಮ ಹ್ಮ್ ಜನರ ಭಾವಕ್ಕೆ ಅನುಸರಿಸಿ ಶಿವ, ದಿನಪ, ವಿಷ್ಣು, ಶಕ್ತಿ ಮುಂತಾದ ಅನ್ಯ ಅಗ ದೈವತಾ ರೂಪವಂ ತಾಳುತ್ತೆ ತೋರುವನು. ಈಗ ನಮ್ಮಲ್ಲಿ ಶರೀರದಲ್ಲಿ ರೂಪವನ್ನ ತಿಳಿಯುವಂತ ಪರಮಾತ್ಮ ಒಬ್ಬನು ಬೇರೆ, ಶಬ್ದವನ್ನ ಅನುಭವಿಸುವಂತ ಪರಮಾತ್ಮ ಬೇರೆ, ರುಚಿಯನ್ನ ಅನುಭವ ಮಾಡುವಂತ ಪರಮಾತ್ಮನ ಬೇರೆ, ರಸವನ್ನ ಅನುಭವ ಮಾಡುವ ಪರಮಾತ್ಮನ ಬೇರೆ, ಗಂಧಗಳನ್ನ ಅನುಭವ ಮಾಡುವನು ಪರಮಾತ್ಮ ಬೇರೆ ಅಂತಿಲ್ಲ. ಒಬ್ಬನೇ ಪರಮಾತ್ಮ ಆಯಾ ಇಂದ್ರಿಯ ದ್ವಾರದ ರೂಪದಲ್ಲಿ ಆ ಇಂದ್ರಿಯ ದ್ವಾರ ಅಂದ್ರೆ ಕಿಂಡಿ ಅಂದ್ರೆ ದ್ವಾರ ಅಂತ ಹೋಗಿ ಎಲ್ಲವನ್ನ ಅನುಭವ ಮಾಡುವನು ಒಬ್ಬನೇ ನೋಡಮ್ಮ, ಒಬ್ಬನೇ. ಅದರಂತೆ ಜಗತ್ತಿನಲ್ಲಿ ಇರುವಂತ ಪರಮಾತ್ಮ ಪರಬ್ರಹ್ಮ ಅನ್ನುವಂಥದ್ದು ಒಂದೇ ರೀತಿಯಾಗಿದ್ದು ಪರಮಾತ್ಮನ ರೂಪದಿಂದ ಹೇಗೆ ಕೆಲವರಿಗೆ ಶಿವಭಕ್ತರಿಗೆ ಶೈವರಿಗೆ ಶಿವ ಅಂತ ಆತ ಅವರಿಗೆ ಕಾಣಿಸಿಕೊಂಡ, ವೈಷ್ಣವರ ಭಾವಕ್ಕೆ ವಿಷ್ಣು ಅಂತ ಅನಿಸಿಕೊಂಡ, ಯಾವ ದೇವಿ ಉಪಾಸಕರಿಗೆ ಸ್ತ್ರೀಯಳಾಗಿ ದೇವಿ ಅಂತ ತೋರಿದ. ಆದರೆ ಇರುವಂತ ಒಬ್ಬನೇ ಪರಮಾತ್ಮ. ತೋರುವಾಗ ಏನ್ ಮಾಡ್ಬೇಕಾಗಂದ್ರೆ ಸುಗುಣವನ್ನ ತಾಳ್ಬೇಕಾಗ್ತದೆ. ಈಗ ಸಾಮಾನ್ಯ ಈಗ 2 ದಿನದಿಂದ ಮಳೆ ಬರ್ತದಮ್ಮ. ಈ ಮಳೆ ಬರುವಾಗ ಮೊದಲು ಇದಕ್ಕಿಂತ ನಿರಾಕಾರವಾದಂತ ಪರಿಶುದ್ಧವಾಗಿರ್ತಕ್ಕಂತ ನಿರ್ಮಲವಾಗಿರ್ತಕ್ಕಂತ ಆಕಾಶ ಒಂದೇ ಕಾಣ್ತದೆ. 2-3 ದಿನದ ಹಿಂದೆ ಆಕಾಶ ನೋಡಿದ್ರೆ ಎಷ್ಟು ಶುಭ್ರ ಅಂತ. ಆದ್ರೆ ಈ ಒಂದು ಮಳೆ ಅನ್ನುವಂಥದ್ದು ಬರುವಾಗ ಅದು ಮೇಘ ರೂಪವನ್ನ ತಾಳ್ಬೇಕಾಯ್ತು ನೋಡ್ರಿ. ಮೋಡದ ರೂಪ ಅಂದ್ರೆ ತನ್ನ ಶುಭ್ರತೆಯನ್ನು ಕೆಟ್ಟ ಮೇಲೆ ಅದು ಬೇರೆ ರೂಪವನ್ನ ತಾಳಿದ ಮೇಲೆ ಇಲ್ಲಿ ಮಳೆ ಬರ್ಬೇಕಾಯ್ತು. ಮೋಡ ಮೂಡಿದಲ್ಲ ಈಗ ಆಕಾಶದಲ್ಲಿ, ಮಳೆಯಾಗಿ ಧರೆಗೆ ಬರ್ಬೇಕಾದ್ರೆ ಅದರಲ್ಲಿ ಇನ್ನೊಂದು ರೂಪ ತಾಳಬೇಕಂತ. ನಿರ್ಮಲವಾದ ಮೂಢರಹಿತವಾಗಿರ್ತಕ್ಕಂಥ ಆಕಾಶದಲ್ಲಿ ಮಳೆ ಬರಂಗಿಲ್ಲ. ಆದರೆ ಮೋಡ ತುಂಬಿದಂತ ಆಕಾಶದಲ್ಲಿ ಮಳೆ ಬರ್ತದೆ, ಹೌದಿಲ್ಲ? ಅದರಂತೆ ನಿರಾಕಾರವಾಗಿರತಕ್ಕಂತ ನಿರ್ಮಲವಾಗಿರತಕ್ಕಂತ ಆ ಪರಬ್ರಹ್ಮ ಏನಾದ್ರೂ ಕೊಡಬೇಕು ಅಂದ್ರೆ ಇನ್ನೊಂದು ರೂಪಾಂತರ ಒಂದೇ ನೀಡ್ಬೇಕಾಗ್ತದೆ. ಉಪಾಸಕರು ಏನೇ ಕೊಟ್ಟರು ರೂಪಾಂತರ ಅಂತ. ಅದರಂತೆ ಅದು ಶಾಶ್ವತ ಅಲ್ಲ, ಮೋಡ ಶಾಶ್ವತ ಅಲ್ಲ. ಅದು ಯಾವಾಗಲೂ ಮಳೆ ಬರೋದಿಲ್ಲ, ಯಾವಾಗೋ ಒಂದು ಸಲ ರೂಪಾಂತರ ಹೊಂದ್ತದ. ಆದ್ರೆ ಆ ಮೋಡ ನಷ್ಟ ಆದಾಗ ಅದರ ಫಲ ಮಳೆ, ಮೋಡದ ಫಲ ಮಳೆ. ಆ ಮಳೆ ಕೂಡ ನಿಂತು ಹೋಗ್ತದೆ. ಯಾಕಂದ್ರೆ ಕಾರಣ ನಷ್ಟ ಆದಾಗ ಕಾರ್ಯ ನಷ್ಟ ಆಗತ್ತೆ. ಕಾರಣ ಮೋಡ, ಕಾರ್ಯ ಮಳೆ. ಇವೆರಡೂ ಅದು ರೂಪಾಂತರ ಹೊಂದಿ ಮಳೆಯನ್ನ ಚೆಲ್ಲಿ ಆ ರೂಪನು ಹೋಯ್ತು, ಮಳೆನು ನಿಂತು. ಆದ್ರೆ ಆಕಾಶ ಹಂಗೆ ಆದಿಲ್ಲ, ಆಕಾಶ ಆಗಿದೆ. ಅದರಂತೆ ಉಪಾಸಕರ ಅನುಗುಣವಾಗಿ ಜಗತ್ತಿನಲ್ಲಿ ಏನಾದರೂ ಫಲವನ್ನ ಕೊಟ್ಟಿದ್ದಾದರೆ
ಆ ಫಲಗಳನ್ನು ತೆಗೆದುಕೊಂಡಿದ್ದಾದ್ರೂ ಕೂಡ ಹ್ಮ್ ಆ ಕೊಟ್ಟಂತ ಹ್ಮ್ ಸಗುಣ ಪರಮಾತ್ಮ ಶಾಶ್ವತ ಅಲ್ಲ, ಹ್ಮ್ ಅವನು ಕೊಟ್ಟಂತ ಫಲಗಳು ಕೂಡ ಶಾಶ್ವತ ಅಲ್ಲ. ಹ್ಮ್ ಅವು ರೂಪ ಬದಲಾವಣೆ ಆಗವೆ. ಹ್ಮ್ ಆದರೆ ಹ್ಮ್ ಆ ನಿರಾಕಾರವಾಗಿರ್ತಕ್ಕಂಥ, ನಿರ್ಮಲವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ, ಅಚಲವಾಗಿರ್ತಕ್ಕಂಥ ಹ್ಮ್ ಪರಮಾತ್ಮ ಇದ್ದಂದ್ರೆ ಹ್ಮ್ ಅದು ನಿಜವಾಗಿ ವೇದಾಂತಗಳು ತಿಳಿದುಕೊಂಡಂತ ಪರಮಾತ್ಮ ಅಥವಾ ಪರಬ್ರಹ್ಮ ಹ್ಮ್ ಅಂತ ನೀವು ತಿಳಿಬೇಕು ಅಂತ ಇಲ್ಲಿ ಹೇಳಿದ್ರು. ಹ್ಮ್ ಮತ್ತೆ ಅವತಾರಿಕೆಯಲ್ಲಿ ಪರಮಾತ್ಮನು ಉಪಾಸಕರ ಭಾವಕ್ಕನುಸಾರವಾಗಿ ಸಾಕಾರದಿಂದ ತೋರುತ್ತಾನೆಂತಲೂ ಹ್ಮ್ ದೇವರ ಸ್ವರೂಪಗಳನ್ನ ದ್ವೈತಿಗಳು ಸಗುಣ ಸಾಕಾರವಾಗಿ ತಿಳಿಯುತ್ತಾರೆ ಅಂತಲೂ ಹ್ಮ್ ಅದ್ವೈತಗಳಾದ ನಾವು ನಿರ್ಗುಣ ನಿರಾಕಾರ ಸ್ವರೂಪವೇ ದೇವರೆಂದು ತಿಳಿದಿರುತ್ತೇವೆ ಅಂತಲೂ. ಹ್ಮ್ ದ್ವೈತಗಳು ಏನು ಮಾಡಿದ್ರು ಅಂದ್ರೆ ಅವರವರ ಭಾವಕ್ಕನುಗುಣವಾಗಿ ಹ್ಮ್ ಆಯಾ ಹೆಸರಿನಿಂದ ಆಯಾ ರೂಪದಿಂದ ಹ್ಮ್ ದೇವರ ಸ್ವರೂಪವನ್ನ ಹ್ಮ್ ಸಗುಣದಿಂದ, ಸಾಕಾರದಿಂದ, ಬ್ರಹ್ಮ ರೂಪದಿಂದ, ವಿಷ್ಣು ರೂಪದಿಂದ, ಶಿವರೂಪದಿಂದ, ಶಕ್ತಿ ರೂಪದಿಂದ, ಹ್ಮ್ ದೇವತಾ ರೂಪ, ದೇವತಿ ರೂಪದಿಂದ ಕಂಡ್ರು. ಹ್ಮ್ ಆದರೆ ಅದ್ವೈತಗಳು ಏನಂದ್ರೆ ನಿರ್ಗುಣ ಸಾಕಾರ ಸ್ವರೂಪನೇ ದೇವರು ಅಂತ. ಹ್ಮ್ ಆ ಸಗುಣ ಸಾಕಾರಗಳೆಲ್ಲವೂ ಕಲ್ಪಿತ ಅಂತ. ಹ್ಮ್ ಆಕಾಶದಲ್ಲಿ ಮೋಡ ಕಲ್ಪಿತವಾದಂತೆ ಹ್ಮ್ ಪರಮಾತ್ಮಲ್ಲಿ ಸಾಕಾರಗಳೆಲ್ಲವೂ ಕಲ್ಪಿತ, ಹ್ಮ್ ಕಲ್ಪನೆಯಲ್ಲಿ ತೋರ್ತಾವಂತವು. ಹ್ಮ್ ಕಲ್ಪನೆಯಿಂದ ತೋರವೆಲ್ಲ ಮಿಥ್ಯ ಅಂತ. ಹ್ಮ್ ಹಗ್ಗದಲ್ಲಿ ಹಾವು ತೋರಿತು ಕಲ್ಪನೆಯಿಂದ, ಹ್ಮ್ ಆದ್ರೆ ಹಾವು ಮಿಥ್ಯ ಆಯ್ತು. ಹ್ಮ್ ಅದರಂತೆ ಪರಮಾತ್ಮಲ್ಲಿ ತೋರುವಂತ ಸಕಲ ದೇವತೆಗಳ ರೂಪ ಏನಾವ ಹ್ಮ್ ಇವೆಲ್ಲವೂ ಮಿಥ್ಯ ಅಂತ ಹ್ಮ್ ಅಂದಾಗ ಹ್ಮ್ ದೈತಿಗಳಿಗೆ ಮುಕ್ತಿಯು ಲಭ್ಯವಾಗುವುದಿಲ್ಲವೇನು? ಹ್ಮ್ ಅದ್ವೈತಗಳಿಂದ ನಿರಾಕಾರ, ನಿರ್ಗುಣ, ಹ್ಮ್ ನಿರ್ದೇಹಿಯಾಗಿರ್ತಕ್ಕಂಥ ಪರವಸ್ತುವೇ ಪರಮಾತ್ಮ ಅಂತ ತಿಳ್ಕೊಂಡಾರ ಇವ್ರಿಗೆ ಮುಕ್ತಿ ಆಗ್ಲಿ. ಹ್ಮ್ ಈ ಕೆಲವು ಜನರು ದೇವತಾ ಸ್ವರೂಪ ಸಗುಣ ಮೂರ್ತಿಯನ್ನೇ ಹ್ಮ್ ಪರಮಾತ್ಮನಂತ ತಿಳಿದುಕೊಂಡಾಗ ಅವರಿಗೆ ಮುಕ್ತಿ ಆಗೋದಿಲ್ಲೇನು ಹ್ಮ್ ಎಂಬ ಪ್ರಶ್ನೆಗೆ ಹ್ಮ್ ಇವರ ಮೂಲ ಪ್ರಶ್ನೆಗೆ ಹ್ಮ್ ದ್ವೈತವೇ ದುಃಖ ಸ್ವರೂಪವೆಂತಲೂ, ಹ್ಮ್ ದುಃಖ ಇಲ್ಲಿ ಆಗ್ತದಂದ್ರೆ ಹ್ಮ್ ಎರಡಿದ್ದಾಗನೇ ದುಃಖವಿನ ಹ್ಮ್ ಒಂದರಲ್ಲಿ ದುಃಖ ಇರಂಗಿಲ್ಲ ಅಂತ. ಹ್ಮ್ ಯಾವುದೇ ವಸ್ತುವನ್ನು ವಿಚಾರ ಮಾಡ್ರಿ, ಹ್ಮ್ ಒಂದು ಆದಂತ ಒಂದು ಹ್ಮ್ ನಿಂಬೆ ಗಿಡದ ನಿಂಬೆಕಾಯಿನ ತಗೊಂಡ್ ನೋಡ್ರಿ, ಅದ್ರಲ್ಲಿ ಬರೇ ಉಳಿ ಇರ್ತದ. ಹ್ಮ್ ಮತ್ತ ಕಬ್ಬನ್ನ ತಗೊಂಡ್ ನೋಡ್ರಿ, ಅಲ್ಲಿ ಸಿಹಿನೇ ಇರ್ತದ. ಹ್ಮ್ ಮತ್ತೆ ಉಳಿ ಸಿಹಿ ಮಿಕ್ಸ್ ಇರಂಗಿಲ್ಲ ಅಲ್ಲಿ, ಹ್ಮ್ ಅದು ಒಂದೇ ಇರ್ಬೇಕಲ್ಲಿ. ಹ್ಮ್ ಸಕ್ಕರೆಯನ್ನು ನೋಡಿದಾಗ ಸಿಹಿ ಇರ್ತಾವ, ಹ್ಮ್ ಬೇವನ್ನ ನೋಡಿದಾಗ ಕಹಿ ಇರ್ತಾವ. ಹ್ಮ್ ಅಂದ್ರೆ ಹ್ಮ್ ಒಂದರಲ್ಲಿ ಒಂದೇ ಇರ್ತದೆ ವಿನ ಎರಡು ಇರಂಗಿಲ್ಲ ಅಂತ. ಹ್ಮ್ ಅದೇ ರೀತಿಯಾಗಿ ಇಲ್ಲಿ ಹ್ಮ್ ದ್ವೈತ ಅಂದ್ರೆ ಎರಡರಲ್ಲಿಯೇ ದುಃಖ ಆಗಿದೆ ನಾವು. ಹ್ಮ್ ಶಿವ ಬೇರೆ ನಾನು ಬೇರೆ ಅನ್ನುವುದಕ್ಕೆ ದುಃಖ ಆದದ್ದು. ಹ್ಮ್ ಪ್ರಪಂಚದ ಸಂಸಾರದಲ್ಲೂ ಕೂಡ ದುಃಖ ಯಾಕೆ ಆಗದ ಅಂದ್ರೆ ಹ್ಮ್ ನಾನು ಬೇರೆ ನೀನು ಬೇರೆ ಅನ್ನೋದಕ್ಕೆ ದುಃಖ ಆಯ್ತು. ಹ್ಮ್ ಅವ್ರು ವಿಚಾರ ಮಾಡಿದ್ರೆ ಒಬ್ರೆ ತಂದೆ ತಾಯಿಗೆ 4 ಜನ ಮಕ್ಕಳು ಇರ್ತಾರೆ. ಹ್ಮ್
ಅವರಿಗೆ ತಾಯಿ ಒಬ್ಬ ತಾಯಿನೇ 4 ಜನರಿಗೆ ಒಬ್ಬ ತಾಯಿ ಇದ್ರು ಕೂಡ ಮುಂದೆ ಒಂದೇ ತಾಯಿಯ ಗರ್ಭದಲ್ಲಿ ಬಂದವರು ನಾವೆಲ್ಲ ಒಂದೇ ಅನ್ನುವಂತ ಭಾವ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಬಹಳ ಪ್ರೇಮ ಇರ್ತದ ಕುಟುಂಬದಲ್ಲಿ. ತಂಗಿನೇ ಇರ್ಲಿ, ಅಣ್ಣನೇ ಇರ್ಲಿ, ತಮ್ಮನೇ ಇರ್ಲಿ, ನಾವೆಲ್ಲರೂ ಒಬ್ಬ ತಂದೆ ತಾಯಿ ಮಕ್ಕಳು. ನಾವು ಬೇರೆಯವರಲ್ಲ. ಆದ್ರೆ ಬರ್ತಾ 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 ಭೇದ ಶುರುವಾಗ್ತದ ನೋಡ್ರಿ. ಭೇದ ಯಾವಾಗ ಭೇದ ಪ್ರಾರಂಭ ಆಯ್ತಿಲ್ಲ ಆ ಮನೆಯಲ್ಲಿ ದುಃಖನೇ ಶುರು ಆಯ್ತು. ಪ್ರಪಂಚದಲ್ಲೇ ಇಷ್ಟ ಆಗ್ತದಂದ್ರೆ ಪಾರಮಾರ್ಥದಲ್ಲಿ ದೊಡ್ಡ ಭೇದ ಐತಿ. ಶಿವ ಜೀವನ ಭೇದ, ಜೀವ ಜಗತ್ತಿನ ಭೇದ, ಜಗತ್ತು ಈಶ್ವರನ ಭೇದ ಅನ್ನುವಂತ ಹಲವು ರೀತಿ ಭೇದಗಳು. ಆ ಒಂದು ಅದ್ವೈತವೇ ಸುಖರೂಪವೆಂತಲು. ಯಾಕ ಭೇದವನ್ನ ಕಳಿತೀವಿ ಅಂದ್ರೆ ಎಲ್ಲಿವರೆಗೂ ಭೇದ ಅದ ಅಲ್ಲಿವರೆಗೂ ದುಃಖ ಭಯ ಅದಂತ. ಎಲ್ಲಿವರೆಗೂ ಭಯ ಅದ ಭಯ ಇರುವವರೆಗೂ ಅದನ್ನ ಕಳೆದುಕೊಳ್ಳಲಿಕ್ಕೆ ಅನಂತ ಉಪಾಯಗಳವ. ಎಲ್ಲಿ ಉಪಾಯ ಅದ ಅಲ್ಲಿ ಕರ್ಮ ಅದ, ಎಲ್ಲಿ ಕರ್ಮ ಅದ ಪಾಪ ಪುಣ್ಯ ಅದ, ಎಲ್ಲಿ ಪಾಪ ಪುಣ್ಯ ಅದ ಅಲ್ಲಿ ಜನ್ಮ ಅದ. ಅಂದಾಗ ಭೇದಗಳು ನಮಗೆ ಜನನ ಮರಣಕ್ಕೆ ಕಾರಣವೇ ವಿನಃ ಜನನ ಮರಣವನ್ನ ಕಳೆಯುವಂತ ಅಭೇದ ಜ್ಞಾನ ಇದಲ್ಲ. ಆ ಕಾರಣಕ್ಕಾಗಿ ನೀನು ಈ ರೀತಿಯಾಗಿ ಸರಿಯಾಗಿ ಬಲ್ಲವರ ಜೊತೆಯಲ್ಲಿ ವಿಚಾರವನ್ನ ಮಾಡಿ ಒಂದು ಸಲ ಇಲ್ಲದಿದ್ರು ಕೂಡ 4 ಸಲವಾದರೂ ಕೇಳಿ ಅದ್ವೈತವನ್ನೇ ಅವಲಂಬಿಸು. ನೀನು ಅದ್ವೈತಗಳ ಮಾರ್ಗ ಏನದ ಜ್ಞಾನ ಮಾರ್ಗ. ಅವರ ಮಾರ್ಗವನ್ನೇ ಅವರು ತಿಳಿದುಕೊಂಡದ್ದನ್ನೇ ನೀನು ಅವಲಂಬಿಸು ಅಂದ್ರೆ ಆಪೇಕ್ಷೆಯನ್ನ ಮಾಡು. ಅವರ ನಡೆಯಲ್ಲೇ ಅವರ ದಾರಿಯಲ್ಲೇ ನೀನು ನಡಿ. ಆ ಕಾರಣ ದ್ವೈತವನ್ನು ಅವಲಂಬಿಸಬೇಡವೆಂದು. ಆ ಕಾರಣ ದ್ವೈತವನ್ನ ಯಾವಾಗಲೂ ನೀನು ಆಪೇಕ್ಷೆಯನ್ನ ಇಚ್ಛೆಯನ್ನ ಮಾಡಬೇಡ. ಅದ್ವೈತದ ಆಪೇಕ್ಷೆ ಮತ್ತು ಇಚ್ಛೆಯನ್ನೇ ಮಾಡು. ಹೇಗೆ ಅಂತ ಹೇಳುವ ರೀತಿ ಮುಂದಿನ 52ನೇ ನುಡಿಯಲ್ಲಿ ಇದನ್ನ ಹೇಳ್ತಾರಮ್ಮ. ಸಮಯ 11:36 ಆಗಿದೆ. ಏನ್ರಿ ಡಾಕ್ಟರ್ ನಾಳೆ ಶುರು ಮಾಡೋಣ? ಆಯ್ತು ಆಯ್ತು ಆಯ್ತು. ನಮಸ್ಕಾರ 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 ನಮಸ್ಕಾರ.